ಈ ಭೂಮಿ ಮೇಲಿರುವಂಥ ಪ್ರಪಂಚದ ಜೀವ ಜಗತ್ತಿನ ವಿಸ್ಮಯಗಳು ಅದೆಷ್ಟೋ. ಪ್ರಾಣಿ, ಪಕ್ಷಿ, ಸಸ್ಯ, ಸರೀಸೃಪಗಳು, ಮತ್ಸ್ಯಲೋಕ, ಅಲ್ಲೆಲ್ಲವೂ ಕೂಡ ದೊಡ್ಡದಾದಂಥ ಗಾತ್ರದ ಒಂದು ಹೂವು, ಪ್ರಾಣಿ ಇದ್ದರೆ ಇನ್ನೊಂದು ಅದರ ಮಿನಿಯೇಚರ್ ರೀತಿಯ ವಸ್ತುಗಳು, ಪ್ರಾಣಿಗಳು, ಸಸ್ಯಗಳು, ಹೂವುಗಳನ್ನು ನಾವು ನೋಡ್ತೀವಿ. ಇಲ್ಲಿ ನೋಡ್ತೀವಿ. ಇದು ನನ್ನ ವಾಕಿಂಗ್ ಪಾತ್ನ ಗಾರ್ಡನ್. ಇಲ್ಲೇ ನಾನು ಶಂಭುರಾಮ ನಿತ್ಯ ಬೆಳಗ್ಗೆ 1 ಗಂಟೆ ವಾಕಿಂಗ್ ಮಾಡ್ತೀವಿ. ಇನ್ನೊಂದು ವಿಶೇಷ ಏನಂತ ಹೇಳಿದರೆ, ಪ್ರಕೃತಿನಲ್ಲಿ ಎಲ್ಲ ಹಣ್ಣು ಹೂವುಗಳಲ್ಲೂ ಮಿನಿಯೇಚರ್ಗಳಿವೆ. ಆ ಮಿನಿಯೇಚರ್ಗಳಿಗೆ ಇಂಗ್ಲೀಷಲ್ಲಿ ಮಿನಿಯೇಚರ್ ಅಂತೀವಿ, ಕನ್ನಡದಲ್ಲಿ ಚಿಟ್ಟೆ ಇಂಥದ್ದೆಲ್ಲ ಹೇಳ್ತೀವಿ ನಾವು. ಬದನೆಕಾಯಿನಲ್ಲಿ ಇರೋ ವೆರೈಟಿಗೆ ಚಿಟ್ಟು ಬದನೆಕಾಯಿ ಅಂತೀವಿ. ನೋಡಿರ್ಬೋದು, ಕೆಲವೊಂದು 0.5 ಸೆಂಟಿಮೀಟರ್ ಅಷ್ಟು ಏನೋ ಇರ್ತದೆ, 5 mm ಅಷ್ಟು. ಇದು ನೋಡಿ, ಈ ಗಿಡ ಇದೊಂದು ವಿಶೇಷ. ನನ್ನ ಲಾಡ್ಜಿನ ಆಫೀಸಿಗೆ ಹಿಂದ್ಗಡೆಯಿಂದ ಎಂಟ್ರಿ ಆಗೋ ಭಾಗದ ಹತ್ರ ಇಟ್ಟಿದ್ದೀನಿ ಈ ಪಾಟ್. ಇಲ್ಲೇ ಪಕ್ಕದಲ್ಲಿ ಶಂಭುರಾಮ ಕೂಡ ಕೂತ್ಕೊಂಡಿದ್ದಾನೆ ನೋಡಿ, ಮಳೆಗೋಸ್ಕರ. ಏನಿದೆ ಈ ಗಿಡ, ಇದೊಂದು ಗುಲಾಬಿ ಗಿಡ. ಆದರೆ ಈ ಗುಲಾಬಿ ಮಿನಿಯೇಚರ್ ಗುಲಾಬಿ. ಇದಕ್ಕೆ ಹೇಳ್ತಾರೆ ಚಿಟ್ಟೆ ಗುಲಾಬಿ ಅನ್ನೋ ಹೆಸರುಗಳನ್ನು ನಮ್ಮ ಗ್ರಾಮೀಣ ಪ್ರದೇಶದ ಕನ್ನಡ ಭಾಷೆಯಲ್ಲಿ ನಾವು ಮಾತಾಡ್ತೀವಿ. ಚಿಟ್ಟು ಗುಲಾಬಿ, ಚಿಟ್ಟೆ ಗುಲಾಬಿ ಇದೆಲ್ಲ ಹೇಳ್ತೀವಿ ನಾವು. ನೋಡಿ ಹೇಗಿದೆ ಈ ಕೆಂಪು ಬಣ್ಣದ ಈ ಹೂವನ್ನು ನೋಡಿ. ಇದು ಚಿಟ್ಟು ಗುಲಾಬಿ ಅಂತ ಕರಿತೀವಿ. ಇದು ಗುಲಾಬಿಯ ಮಿನಿಯೇಚರ್ ಗಿಡ. ಗುಲಾಬಿ ಗಿಡದ ರೀತಿ ಎಲೆಗಳಿರುತ್ತೆ, ಮುಳ್ಳುಗಳು ಸಣ್ಣಕ್ಕಿರ, ಅಷ್ಟಕ್ಕಿರಲ್ಲ. ಮುಳ್ಳಿನ ರೀತಿ ನಾವು ಗುಲಾಬಿ ಗಿಡದಷ್ಟು ಮುಳ್ಳುಗಳೇನು ಇರಲ್ಲ. ಸಣ್ಣ ಸಣ್ಣ ಮುಳ್ಳುಗಳಿದೆ, ಇಲ್ಲ ಅಂತಲ್ಲ, ಇರುತ್ತೆ, ಆದರೆ ಅಷ್ಟಿರಲ್ಲ. ಇದು ಒಂದು ವಿಶೇಷವಾದಂಥ ಮಿನಿಯೇಚರ್ ಗುಲಾಬಿ. ಅದು ನಮ್ಮಲ್ಲಿ ಆ ಗಿಡನ ಇಟ್ಟಿದ್ದೀವಿ, ಪಾಟಲ್ಲಿ ಇಟ್ಕೊಂಡಿದ್ದೀನಿ. ಇದರಲ್ಲೂ ಹಲವಾರು ಬಣ್ಣಗಳಿದೆಯಂತೆ. ಆ ಬಣ್ಣಗಳದ್ದು ನನಗಿನ್ನೂ ಸಿಕ್ಕಿಲ್ಲ, ಯಾರು ತಂದು ಕೊಡ್ತಾರೆ. ತಂದು ಕೊಟ್ಟಾಗ ಅದೊಂದು ವಿಶೇಷ ಆಗುತ್ತೆ. ನೋಡಿ, ಪಾಟಲ್ಲಿರುವಂಥ ಮಿನಿಯೇಚರ್ ಗುಲಾಬಿ. ದೊಡ್ಡ ಪಾಟಿಗೆ ಸರಿ ಬದಲಾಯಿಸಿದ್ರಿಂದ ಗಿಡ ಸ್ವಲ್ಪ ಆರೋಗ್ಯಕರವಾಗಿ ದೊಡ್ಡದಾಗಿ ಬೆಳೀತಾ ಇದೆ. ಪ್ರಕೃತಿನಲ್ಲಿ ಏನೆಲ್ಲ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದು ಕೇವಲ ಸಸ್ಯ, ಹೂವು, ಪಕ್ಷಿ, ಪ್ರಾಣಿ ಮಾತ್ರ ಅಲ್ಲ, ಇನ್ನೂ ಮತ್ಸ್ಯಗಳಿದೆಯಲ್ಲ, ಮೀನುಗಳಲ್ಲಿ, ಹಾವುಗಳಲ್ಲಿ ಈ ರೀತಿಯ ಮಿನಿಯೇಚರ್ ರೀತಿಯ ಅನೇಕ ಜೀವ ಜಗತ್ತನ್ನು ನಾವು ನೋಡ್ತೀವಿ. ಇದನ್ನು ಪೂರ್ತಿ ನಾವು ಅರ್ಥ ಮಾಡ್ಕೊಳಕ್ಕೆ, ಅನುಭವಿಸೋಕ್ಕೆ ನಮ್ಮ ಜೀವಿತಾವಧಿ ಕೂಡ ಸಾಕಾಗಲ್ಲ. ಆದರೆ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಇರೋವಂಥದ್ದನ್ನು, ನಮ್ಮ ಕಣ್ಣಿಗೆ ಕಂಡಿದ್ದನ್ನು, ನಮ್ಮ ಸಮೀಪ ಇದ್ದಿದ್ದನ್ನು ನಾವು ತಕ್ಷಣದಲ್ಲಿ ನೋಡಬಹುದಾಗಿದೆ.